ನ್ಯೂಸ್ ಫಸ್ಟ್ ಆಯೋಜನೆ ಮಾಡಿರುವಂತಹ ಸೈಬರ್ ಕ್ರೈಮ್ಸ್ ಕಾನ್ಕ್ಲೇವ್ನಲ್ಲಿ ನನ್ನ ಜೊತೆಗೆ ಕಾಂತಾರ ಬೆಡಗಿ ನಟಿ ಸಪ್ತಮಿ ಕೂಡ ಅವರಿದ್ದಾರೆ. ಡೀಪ್ ಫೇಕ್ ಬಗ್ಗೆ ಬಹಳ ಉತ್ತಮವಾದಂತಹ ಒಂದು ಚರ್ಚೆ ಆಯಿತು. ಆ ಚರ್ಚೆನಲ್ಲಿ ಅವರು ಭಾಗಿಯಾಗಿದ್ರು. ನನ್ನ ಫಸ್ಟ್ ಕ್ವೆಶ್ಚನ್, ನೀವು ಯಾವತ್ತಾದರೂ ಡೀಪ್ ಫೇಕ್ಗೆ ಸಬ್ಜೆಕ್ಟ್ ಆಗಿದ್ರೆ? ಯಾಕಂದ್ರೆ ಯೂಶ್ವಲ್ ಆಗಿ ಆಕ್ಟರ್ಗಳನ್ನೇ ಎಲ್ಲರೂ ಕೂಡ ಫಸ್ಟ್ಗೆ ಚೂಸ್ ಮಾಡೋದು, ಅಂಥದ್ದೇನಾದರೂ ಆಗಿತ್ತಾ ಅಂತ? ಥ್ಯಾಂಕ್ಫುಲಿ ಇವತ್ತವರೆಗೂ ಏನೂ ಆಗಿಲ್ಲ. ಪ್ರಾಬಬ್ಲಿ ನನ್ನ ತಂದೆ ಪೊಲೀಸ್ ಆಗಿರೋದ್ರಿಂದ ಯಾರೂ ಟ್ರೈ ಮಾಡಿಲ್ಲ ಅನಿಸುತ್ತೆ. ಬಟ್ ಇಲ್ಲ, ಅದರಿಂದ ಅಂದರೆ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನನ್ನ ಸುತ್ತಮುತ್ತ ಒಂದಿಷ್ಟು ಅಂದರೆ ಬಿಕಾಸ್ ನಾನು ಇಂಡಸ್ಟ್ರೀಲಿ ಇರೋದ್ರಿಂದ ಸುತ್ತಮುತ್ತ ಜನ ಅಂದರೆ ನನ್ನ ಕೊಲೀಗ್ಸ್ ಆಗಿರ್ಬೋದು, ಅವ್ರಿಗಾಗಿರೋದು ನಾನು ನೋಡಿದ್ದೀನಿ. ಬಟ್ ಥ್ಯಾಂಕ್ಫುಲಿ ಗಾಡ್ಸ್ ಗ್ರೇಸ್ ಅದಾಗಿಲ್ಲ ನನಗೆ. ಬಟ್ ಇವಾಗ ಎಷ್ಟು ಈಸಿಲಿ ಅವೈಲೇಬಲ್ ಆಗಿದೆ ಅಂದರೆ, ಆಮೇಲೆ ಎಷ್ಟು ರಿಯಲಿಸ್ಟಿಕ್ ಆಗಿ ಕಾಣಿಸುತ್ತೆ ಅಂದರೆ, ಈವನ್ ದ ಪರ್ಸನ್ ಇವಾಗ ನಮಗಾದ್ರೆ ನಮಗೆ ಒಂದು ಸೆಕೆಂಡ್ ಶಾಕ್ ಆಗಿಬಿಡ್ಬೇಕು. ಅಂದರೆ ನನಗೆ ಡೀಪ್ ಫೇಕ್ ವಿಡಿಯೋಸ್ಗಿಂತ ಪಿಕ್ಚರ್ಸ್ ಆಗಿದೆ, ತುಂಬ ಮಾಫ್ಟ್ ಪಿಕ್ಚರ್ಸ್ ಆಗಿರ್ಬೋದು. ಆ ಥರ ನನಗೆ ಒಂದೊಂದು ಸೆಕೆಂಡ್ ನೋಡಿದಾಗ ನನಗೆ ನಾನು ಈ ಫೋಟೋದಲ್ಲಿ ಇರಲೇ ಇಲ್ವಲ್ಲ, ನಾನು ಹೆಂಗೆ ಇಲ್ಲಿ ಬಂದೆ ಅಂತ ನನಗೆ ತುಂಬ ಸತಿ ಅನ್ಸ್ಬಿಟ್ಟಿದೆ. ಸೊ ಅಷ್ಟು ರಿಯಲಿಸ್ಟಿಕ್ ಆಗಿ ಕಾಣಿಸುತ್ತೆ. ಸೊ ದಯವಿಟ್ಟು ನಾನು ಕೇಳ್ಕೊಳ್ಳೋದು ಅಂದರೆ, ಯಾರು ಮಾಡ್ತಾ ಇದ್ದಾರಲ್ಲ ಇದನ್ನು, ಅವರು ತುಂಬ ಈಸಿಯಾಗಿ ಮಾಡ್ತಾರೆ. ಅಯ್ಯೋ ಫನ್ ತಾನೆ, ಇದರಿಂದ ಜನರು ಒಂದಿಷ್ಟು ಜನ ನಗ್ತಾರೆ, ಒಂದಿಷ್ಟು ವ್ಯೂಸ್ ಬರುತ್ತೆ ನನ್ನ ರೀಲ್ಸ್ಗೆ ಅಂತ. ಬಟ್ ಅದು ನಮಗೆ ಎಷ್ಟು ಸೈಕಲಾಜಿಕಲಿ ಎಫೆಕ್ಟ್ ಮಾಡುತ್ತೆ ಅಂದರೆ, ನಮ್ಗೆ ಸಿಕ್ಕಾಬಟ್ಟೆ ಬೇಜಾರತ್ತೆ. ಯಾಕಂದರೆ ನಾವು ಅಲ್ಲಿ ಜಾಗದಲ್ಲಿಲ್ಲ, ನಾವು ಆ ಮಾತಾಡಿಲ್ಲ. ಆ್ಯಂಡ್ ಇವಾಗ ಹೆಂಗೆ ಅಂದರೆ, ಮುಂಚೆ ಗಾದೆ ಹೇಳ್ತಾ ಇತ್ತು, ಅಂದರೆ ಹಾವು ಮುಂಗುಸಿ ಕಥೆಯಲ್ಲಿ ಗಾದೆ ಇದೆಯಲ್ಲ. ಸೊ ಅಂದರೆ ನೀನು ನಿಜವಾಗ್ಲೂ ಪ್ರಮಾಣಿಸಿ ನೋಡಿದರೆ ಅದನ್ನು ನಂಬಬೇಕು ಅಂತ. ಅದು ನಿಜ ಆಗಿದೆ ಅದು ಇವಾಗ. ಯಾಕಂದರೆ ನಾವೇನೋ ಕೇಳ್ತೀವಿ, ಎಲ್ಲೋ ಏನೋ ಆಗುತ್ತೆ. ಬಟ್ ನಾವು ಆ್ಯಕ್ಚುಲಾಗಿ ನಮ್ಮ ಕಣ್ಮುಂದೆ ಆದರೆ ಅದನ್ನು ನಂಬಬೇಕು. ಇಲ್ಲಾಂದರೆ ನಂಬೋದೇ ಎಷ್ಟು ಕಷ್ಟ ಆಗ್ಬಿಟ್ಟಿದೆ, ನಿಜವಾಗ್ಲೂ ಇದು ನಡೀತಾ ಅಂತ. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ಕಾನ್ಕ್ಲೇವಲ್ಲೇ ಪ್ಯಾನಲಲ್ಲಿ ವಿಡಿಯೋ ತೋರಿಸಿದ್ರು, ನರೇಂದ್ರ ಮೋದಿ ಅವ್ರು ಗರ್ಭ ಮಾಡ್ತಾ ಇರೋದು. ಸೊ ಅದು ಹೇಗೆ ಅಂದರೆ, ನೋಡಿದ್ರೆ ನಾವು ನಿಜವಾಗ್ಲೂ ಮಾಡಿದ್ರು ಅಂತಲೇ ಅನಿಸುತ್ತೆ. ಬಟ್ ಅದು ಅಲ್ಲಿ ನಡೆದಿಲ್ಲ. ಸೊ ಅದು ಒಂದು ಕಾಮನ್ ಪರ್ಸನ್ ಆಗಿ ಇವಾಗ ಯಾರಿಗೋ ಒಬ್ಬರು ರ್ಯಾಂಡಮ್ ಒಂದು ಪರ್ಸನ್ ಅವ್ರಿಗೆ ಇದನ್ನು ಹೆಂಗೆ ಟ್ಯಾಕಲ್ ಮಾಡೋದು ಅಂತ ಗೊತ್ತಾಗದೇ ಇದ್ದಾಗ ಡಿಪ್ರೆಷನ್ಗೆ ಹೋಗ್ಬೋದಾಗಿರ್ಬೋದು, ಅಥವಾ ಅವ್ರ ಆ್ಯಂಗ್ಸೈಟಿ ಆಗಿರ್ಬೋದು, ಅದು ತುಂಬ ಎಫೆಕ್ಟ್ ಆಗುತ್ತೆ. ಸೊ ದಯವಿಟ್ಟು ನಾನು ಕೇಳ್ಕೊಳ್ಳೋದು ಅಂದರೆ, ಇದು ನಿಮಗಾಗಿದ್ದರೆ ನೀವು ಅಂದರೆ ಒಬ್ರು ಮಾಡ್ತಾ ಇದ್ದಾರಲ್ಲ, ಅದು ಅವ್ರಿಗಾಗಿದ್ದರೆ ಅವ್ರು ಎಷ್ಟು ಕಷ್ಟ ಅನುಭವಿಸಿರೋರು. ಸೊ ದಯವಿಟ್ಟು ಇದು ಇನ್ನೊಬ್ರಿಗೆ ಮಾಡಬೇಡಿ ಅಂತ ಅಷ್ಟೇ. ಒಬ್ಬ ಆ್ಯಕ್ಟರ್ ಆಗಿನೇ ನೀವೇ ಹೇಳ್ತಾ ಇದ್ರಿ, ಡೀಪ್ ಫೇಕ್ನಂತಹ ವಿಚಾರಗಳು ಬಂದಾಗ ಸೈಕಲಾಜಿಕಲಿ ಅದೊಬ್ಬ ಆ್ಯಕ್ಟರ್ ಆಗಿದ್ರು, ಎಂಥ ದೊಡ್ಡ ವ್ಯಕ್ತಿ ಆಗಿದ್ರು ಅವರಿಗೆ ಎಫೆಕ್ಟ್ ಆಗುತ್ತೆ ಅಂಥೇಳಿ. ಈ ಕಾಮನ್ ಮ್ಯಾನ್ಗೆ ಎಫೆಕ್ಟ್ ಆದಾಗ, ಯಾವುದೋ ಒಂದು ಹುಡುಗಿ ಇರಬಹುದು, ಯಾವುದೋ ಒಂದು ಹುಡುಗ ಇರಬಹುದು, ಅವರದನ್ನು ಹೇಗೆ ಫೇಸ್ ಮಾಡಬೇಕು ಅಂಥೇಳಿ ಸಲಹೆ ಕೊಡ್ತೀರಿ ನೀವು? ಅಂದರೆ ಫಸ್ಟ್ಲಿ ಹೆದರ್ಕೊಂಬೇಡಿ. ಖಂಡಿತ ಅದು ಹೆದರ್ಕೊಂಡಾಗ ನಾವು ಏನಾಗುತ್ತೆ, ಸೈಲೆಂಟ್ ಆಗಿಬಿಡ್ತೀವಿ. ಹೆದರ್ಕೊಂಬೇಡಿ. ಖಂಡಿತ ಅಥಾರಿಟೀಸ್ ಇದೆ ಇವತ್ತು, ಸೈಬರ್ ಕ್ರೈಮ್ ಸೆಲ್ ಇದೆ. ಆಮೇಲೆ ಸೈಬರ್ ಕ್ರೈಮ್ ಸೆಲ್ ನೀವು ಹೋಗೋಕ್ಕಾಗಿಲ್ಲ ಅಂದರೂ ಹೆಲ್ಪ್ಲೈನ್ ನಂಬರ್ಸ್ ಇದೆ, ಆನ್ಲೈನಲ್ಲೇ ಅದನ್ನು ರಿಪೋರ್ಟ್ ಕೂಡ ಮಾಡ್ಬೋದು ನೀವು. ದಯವಿಟ್ಟು ಫಸ್ಟ್ ಸ್ಟೆಪ್ ಇನ್ಸ್ಟೆಂಟಾಗಿ ಮಾಡಬೇಕಾಗಿರೋದು ನೀವು ಅದನ್ನು ರಿಪೋರ್ಟ್ ಮಾಡೋದು. ಆಮೇಲೆ ನಿಮ್ಮ ತಂದೆ ತಾಯಿನ ಕೂರಿಸಿ ಹೇಳಬೇಕು, ಇಲ್ಲ ಇದು. ಯಾಕಂದರೆ ಆಮೇಲೆ ತಂದೆ ತಾಯಿಗೂ ಗೊತ್ತಾಗಬೇಕಾಗಿರೋ ವಿಚಾರ ಇದು, ದಟ್ ಈ ಥರ ನಡೀತಾ ಇದೆ ಅಂದರೆ. ಯಾಕಂದರೆ ಅವ್ರು ಎಲ್ಲರೂ ತಂದೆ ತಾಯಿ ಏನಿರ್ತಾರೆ, ನಮ್ಮ ಮಕ್ಳನ್ನ ಚೆನ್ನಾಗಿ ಬೆಳೆಸಿದ್ವಪ್ಪ, ಏನು ಹಿಂಗೆ ಮಾಡ್ಕೊಂಬಿಟ್ರು ಅನ್ನೋದೇ ಯಾವಾಗಲೂ ಇರುತ್ತೆ. ಅದು ತಪ್ಪಲ್ಲ ಖಂಡಿತ. ಸೊ ಅವ್ರಿಗೆ ನಾವು ತಿಳಿಸ್ಬೇಕು, ಅರ್ಥ ಮಾಡಿಸ್ಬೇಕು, ದಟ್ ನಿಮ್ಮ ತಪ್ಪಲ್ಲ ಇದು, ಅದು ಯಾರೋ ಎಲ್ಲೋ ಕೂತ್ಕೊಂಡು ಹೆಸರು ಯಾವುದೋ ಬೇರೆ ಹೆಸರು ಇಟ್ಕೊಂಡು ಮಾಡಿದಂಥ ವ್ಯಕ್ತಿ ತಪ್ಪಿದು, ನಿಮ್ಮ ತಪ್ಪಲ್ಲ, ನನ್ನ ತಪ್ಪಲ್ಲ ಅಂತ. ಸೊ ಇದು ಪೇರೆಂಟ್ಸ್ಗೆ ಅರ್ಥ ಆಗಬೇಕು. ಸೊ ಇವತ್ತು ಅಂದರೆ ನ್ಯೂಸ್ ಫಸ್ಟ್ ಅವ್ರು ಇದರಿಂದ ಮಾಡ್ತಾ ಇರೋದ್ರಿಂದ, ಇದು ಟೆಲಿಕಾಸ್ಟ್ ಆದಾಗ ಅಲ್ಲ, ಜನರು ನೋಡಿದಾಗ, ಒಂದಿಷ್ಟು ಪೇರೆಂಟ್ಸ್ ನೋಡಿದಾಗ ಅವ್ರಿಗೂ ಇದು ತಿಳುವಳಿಕೆ ಬರುತ್ತೆ. ಸೊ ಎಲ್ರಿಗೂ ಗೊತ್ತಾಗಬೇಕಾಗಿರೋಂಥ ವಿಷಯ. ಅದನ್ನೇ ಕೇಳಬೇಕು ಅಂತ ಅಂದ್ಕೊಂಡೆ ನಾನು. ಸೈಬರ್ ಕ್ರೈಮ್ ಕಾನ್ಕ್ಲೇವ್ನಂಥ ಇನಿಷಿಯೇಟಿವ್ ಇತ್ತೀಚಿನ ದಿನಗಳಲ್ಲಿ ಎಲ್ಲೂ ಕೂಡ ನಡೆದಿಲ್ಲ. ಅದು ಇಷ್ಟು ದೊಡ್ಡ ಮಟ್ಟದಲ್ಲಿ ನಡೆದಿಲ್ಲ. ಹಲವು ವಿಚಾರಗಳು, ಹಲವು ಕ್ಷೇತ್ರಗಳು ಸೈಬರ್ ಕ್ರೈಮ್ನಲ್ಲಿ ಅದನ್ನು ಟಚ್ ಮಾಡುವಂಥ ಪ್ರಯತ್ನ ನ್ಯೂಸ್ ಫಸ್ಟ್ ಮಾಡಿದೆ. ಈ ಇನಿಷಿಯೇಟಿವ್ ಬಗ್ಗೆ ಏನು ಹೇಳ್ತೀರಿ ಅಂಥೇಳಿ? ಅಂದರೆ ಎಂಥ ಒಳ್ಳೆ ಇನಿಷಿಯೇಟಿವ್ ಅಂದರೆ, ನಾನು ಹೇಳ್ದಂಗೆ ನನಗೆ ಸಾಕಷ್ಟು ವಿಷಯ ಗೊತ್ತಾಯಿತು. ಡಾರ್ಕ್ ವೆಬ್ ಆಗಿರ್ಬೋದು, ಅಥವಾ ನಾವು ಹೆಂಗೆ ಸೆಕ್ಯೂರ್ ಆಗಿರಬೇಕು. ಅವ್ರು ಹೇಳಿದ್ರು ಅಂದರೆ ಪಾಸ್ವರ್ಡ್ಸ್ ಎಷ್ಟು ಇಂಪಾರ್ಟೆಂಟ್ ಇವತ್ತು ಅಂತ. ನಿಜ ಅವ್ರು ಹೇಳಿದೆ. ಯಾಕಂದರೆ ನಾವು ಯಾವುದೋ ಒಂದು ಮರ್ತೋಗ್ಬಿಡ್ತೀವಿ ಅಂತ ಈಸಿ ಆಗಿರೋದು ಹಾಕ್ಬಿಡ್ತೀವಿ. ಅದು ಅವೈಲೇಬಲ್ ಆದ ತಕ್ಷಣ ನಮ್ಮ ಎಲ್ಲ ಇನ್ಫಾರ್ಮೇಷನ್, ನಮ್ಮ ಬ್ಯಾಂಕಿಂಗ್ ಇನ್ಫಾರ್ಮೇಷನ್, ನಮ್ಮ ಪಿನ್ಸ್ ಎಲ್ಲ ಅವ್ರಿಗೆ ಸಿಕ್ಬಿಡುತ್ತೆ ಈಸಿಯಾಗಿ. ನಾವು ಎಷ್ಟು ವರ್ಷದಿಂದ ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಿದ್ದೆಲ್ಲ ಅವ್ರಿಗೆ ಹಿಂಗೆ ಹೊಟ್ಟೋಗ್ಬಿಡುತ್ತೆ ಎಷ್ಟು ಈಸಿಯಾಗಿ. ಸೊ ನಾವು ಎಷ್ಟು ಸೆಕ್ಯೂರ್ ಆಗಿರಬೇಕು ಅನ್ನೋದು ಹೇಳ್ಕೊಡ್ಬೇಕು ಯಾರಾದರೂ. ಅಂದರೆ ಅದನ್ನ ಪ್ರಾಬಬ್ಲಿ ಒಂದು ಈ ಥರ ಸಂಸ್ಥೆ, ಇಷ್ಟು ಜನ ಒಟ್ಟಿಗೆ ಬಂದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದಾಗ ಜನರಿಗೂ ಗೊತ್ತಾಗುತ್ತೆ. ಸೊ ನ್ಯೂಸ್ ಫಸ್ಟ್ ಅವ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಈ ಥರ ಸೈಬರ್ ಕ್ರೈಮ್ಸ್ ಕಾನ್ಕ್ಲೇವ್ನ ಆರ್ಗನೈಸ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸಪ್ತಮಿ, ಥ್ಯಾಂಕ್ ಯು ನಿಮ್ಮ ಟೈಮ್ಗೋಸ್ಕರ. ಥ್ಯಾಂಕ್ ಯು ಸೋ ಮಚ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.